ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡು ಕಿಚ್ಚನ ಪಂಚಾಯಿತಿಯ ಕೊನೆಯ ಎಪಿಸೋಡ್ ಆಗಿರುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಿಮ್ಗೆ ಗೊತ್ತಿರೋಂಗೆ ಸೀಸನ್ 11ರ ಕೊನೆಯ ಒಂದು ಕಿಚ್ಚನ ಪಂಚಾಯಿತಿನೂ ಕೂಡ ಹೌದು. ಜೊತೆಗೆ ಸುದೀಪ್ ಸರ್ ಅವರ ಒಂದು ಬಿಗ್ ಬಾಸ್ ಕೆರಿಯರಲ್ಲಿ ಇದು ಕೊನೆಯ ಕಿಚ್ಚನ ಪಂಚಾಯಿತಿ ಆಗುತ್ತೆ. ಬಿಕಾಸ್ ಆಫ್ ಆಲ್ರೆಡಿ ನಿಮ್ಗೆ ಗೊತ್ತಿರೋಂಗೆ ಇನ್ನು ಮುಂದೆ ನಾನು ಬಿಗ್ ಬಾಸ್ನ ಹೋಸ್ಟ್ ಮಾಡಲ್ಲ ಅಂತ ಸುದೀಪ್ ಸರ್ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಅವರ ಒಂದು ಕೊನೆಯ ಒಂದು ಪಂಚಾಯಿತಿ ಇದು ಆಗುತ್ತೆ. ಆ್ಯಂಡ್ ಫಿನಾಲೆ ನೆಕ್ಸ್ಟ್ ವಾರ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ವಾರದಲ್ಲಿ ಫಿನಾಲೆ ಅದು ಕೂಡ ಅವರ ಒಂದು ಬಿಗ್ ಬಾಸ್ ಹಿಸ್ಟ್ರಿನಲ್ಲಿ ಕೊನೆಯ ಒಂದು ಬಿಗ್ ಬಾಸ್ ಒಂದು ಫಿನಾಲೆ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸೀಸನ್ 11 ಸೀಸನ್ಗಳು ಮೇನ್ ಸೀಸನ್ 11, ಒಂದು OTT, ಒಂದು ಮಿನಿ ಸೀಸನ್, ಟೋಟಲ್ ಹಂಗೆ ತೊಗೊಳಕ್ಕೆ ಹೋದರೆ 11+2 13 ಸೀಸನ್ಗಳನ್ನು ಬಿಗ್ ಬಾಸ್ನ ಹೋಸ್ಟ್ ಆಗಿ ವರ್ಕ್ ಮಾಡ್ಕೊಂಡು ಬಂದಿದ್ದಾರೆ. ಆ್ಯಂಡ್ ನಿಜವಾಗ್ಲೂ ಅದ್ಭುತ ಅಂತ ಹೇಳ್ಬೋದು. ಯಾಕಂದರೆ ಬೇರೆ ಯಾವ ಒಂದು ಭಾಷೆಯ ಒಂದು ಬಿಗ್ ಬಾಸಲ್ಲೂ ಕೂಡ ಈ ಒಂದು ಮಟ್ಟಿಗೆ ಕಂಟಿನ್ಯೂಸ್ ಆಗಿ ಇಷ್ಟು ಸೀಸನ್ಗಳನ್ನು ಹೋಸ್ಟ್ ಮಾಡ್ಕೊಂಡು ಬಂದಿರೋಂಥದ್ದು ಇಲ್ಲವೇ ಇಲ್ಲ. ಓಕೆ, ಹಿಂದಿನಲ್ಲಿ ತೊಗೊಳಕ್ಕೆ ಹೋದ್ರು ಫಸ್ಟು ಸಂಜಯ್ ದತ್ ಇದ್ದರು. ಅದಾದಮೇಲೆ ಇವಾಗ ಸಲ್ಮಾನ್ ಖಾನ್ ಬಂದಿದ್ದಾರೆ. ಅದ್ರ ಮಧ್ಯೆ ಇನ್ಯಾರ್ಯಾರು ಬಂದು ಹೋಗಿದ್ದಾರೋ ನನಗಂತೂ ಗೊತ್ತಿಲ್ಲ. ಬಟ್ ಬೇರೆ ಬೇರೆ ಭಾಷೆನಲ್ಲಿ ತೊಗೊಂಡು ಕೂಡ ಇಷ್ಟು ಮಟ್ಟಿಗೆ ಒಂದು ಕಂಟಿನ್ಯೂಸ್ ಆಗಿ ಒಂದೇ ಒಂದು ಒಬ್ಬರೊಬ್ಬರು ಹೋಸ್ಟ್ ಮಾಡಿರೋವಂಥದ್ದು ಎಲ್ಲೂ ಇಲ್ಲವೇ ಇಲ್ಲ. ಇಲ್ಲಿ ಸುದೀಪ್ ಸರ್ ಅವರೊಬ್ಬರೇ ಮಾಡಿರೋವಂಥದ್ದು 11 ಸೀಸನ್ನು ಪ್ಲಸ್ 2 ಸೀಸನ್ಗಳು. ಒಂದು ಅದ್ಭುತ ಅಂತಲೇ ಹೇಳ್ಬೋದು. ಆ್ಯಂಡ್ ಅವ್ರ ವರ್ಕ್ಗೆ ಇರುವಂಥ ಒಂದು ಕಮಿಟ್ಮೆಂಟು ಅದೆಲ್ಲ ಇದರಲ್ಲಿ ತೋರಿಸುತ್ತೆ. ಯಾಕಂದರೆ ಯಾವುದೇ ಒಂದು ಇದರಲ್ಲಿದ್ದರೂ ಕೂಡ, ಜಾಗದಲ್ಲಿದ್ದರೂ ಕೂಡ, ಶೂಟಿಂಗ್ ಆಗಿರ್ಬೋದು, ಬೇರೆ ಎಲ್ಲೇ ಹೋಗಿದ್ರು, ಫ್ರೈಡೇ ಅಂತ ಅಂದಮೇಲೆ ಅವ್ರು ಬರಲೇಬೇಕು, ಅಥವಾ ಸ್ಯಾಟರ್ಡೇ ಅಂತ ಅಂದಮೇಲೆ ಬರಲೇಬೇಕು, ವೀಕೆಂಡ್ ಎಪಿಸೋಡ್ಗಳು ನಡೆಸ್ಕೊಡ್ಲೇಬೇಕಾಗಿತ್ತು. ಅದನ್ನು ಅದ್ಭುತವಾಗಿ ನಡೆಸ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಬಟ್ ಸೀಸನ್ 9ರಿಂದ ಎಲ್ಲೋ ಬಿಗ್ ಬಾಸ್ ಮೇಕರ್ಸ್ಗಳ ಒಂದು ಸ್ವಲ್ಪ ಆ ಒಂದು ಪ್ರಭಾವ ಕಾಣಿಸ್ತಾ ಇತ್ತು ಅವರ ಒಂದು ಹೋಸ್ಟಿಂಗಲ್ಲಿ. ಅದಕ್ಕೋಸ್ಕರನೇ ಆ ಒಂದು ಇದರಿಂದನೇ ದೂರ ಆಗ್ತಿದ್ದಾರೆ ಅವರು. ಆ್ಯಂಡ್ ಸಿನಿಮಾಗಳನ್ನ ಕೂಡ ಜಾಸ್ತಿ ಮಾಡಬೇಕು ಅನ್ನೋದರಲ್ಲಿ. ಅದಕ್ಕೋಸ್ಕರ ಇವತ್ತಿನ ಒಂದು ಎಪಿಸೋಡ್ನ ಒಂದು ಕಿಚನ ಪಂಚಾಯಿತಿ ಬಗ್ಗೆ ಒಂದು ಸ್ವಲ್ಪ ಏನೇನು ಡಿಸ್ಕಷನ್ ಆಗ್ಬೋದು ಅಂತ ನನಗೆ ತಿಳಿದಂಗೆ ಹೇಳ್ತೀನಿ. ನಿಮಗೇನು ಅನಿಸುತ್ತೆ ಅಂತ ಅದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ನನಗೆ ಗೊತ್ತಿರೋಂಗೆ ಕೊನೆಯ ಒಂದು ಕಿಚನ ಎಪಿಸೋಡಲ್ಲಿ ಕೆಲವು ವಿಚಾರಗಳ ಬಗ್ಗೆ ಮಾತಾಡ್ಬೋದು. ಜೊತೆಗೆ ಹೆಚ್ಚಿನ ಒಂದು ಅಂದರೆ ಮಾತಾಡಬೇಕಾದಂಥ ವಿಷಯಗಳಿಲ್ಲ ಅಂತ ಅನ್ಕೊತೀನಿ. ಒಂದು ನನಗೆ ಗೊತ್ತಿರೋಂಗೆ ಧನರಾಜ್ ಅವರು ಆಡಿದಂಥ ಆಟ, ಆ ಮಿರರಲ್ಲಿ ನೋಡಿದಂಥ ಆಟ ಏನಿದೆಯಲ್ಲ, ಅದ್ರ ಬಗ್ಗೆ ಚರ್ಚೆ ಆಗ್ಬೋದು. ಆ್ಯಂಡ್ ಮಿಡ್ ವೀಕ್ ಎಲಿಮಿನೇಷನ್ ಬಗ್ಗೆ ಅದ್ರ ಬಗ್ಗೆ ಕೂಡ ಒಂದು ಚರ್ಚೆ ಆಗುತ್ತೆ. ಏನಕ್ಕೆ ಕ್ಯಾನ್ಸಲ್ ಆಯಿತು ಅಂತ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಆ ಒಂದು ಪ್ರೊಸೆಸ್ ಬಗ್ಗೆ. ಆ್ಯಂಡ್ ಮನೆಯವರು ಏನಕ್ಕೆ ಮಾತಾಡಲಿಲ್ಲ ಮಂಜು ಬಿಟ್ಟರೆ ಅನ್ನೋವಂಥದ್ದು ಕೂಡ ನಡೆಯುತ್ತೆ ಅಲ್ಲಿ. ಆ್ಯಂಡ್ ಇದ್ರ ಜೊತೆಗೆ ಹನುಮಂತನ ಉಸ್ತುವಾರಿ ಬಗ್ಗೆ ಕೂಡ ಪ್ರಶ್ನೆಗಳು ಬಂದೇ ಬರುತ್ತೆ. ಓಕೆ, ಯಾಕಂತಂದರೆ ಅವನು ಎಷ್ಟೇ ಚೆನ್ನಾಗಿ ಆಡ್ಕೊಂಡು ಬಂದರು, ಏನೇ ಮಾಡಿದ್ರು ಕೂಡ ಉಸ್ತುವಾರಿ ಅಂತ ಬಂದಾಗ ಅವನು ಅಷ್ಟೊಂದು 100% ಮಾಡಿಲ್ಲ. ಇಲ್ಲಿವರೆಗೂ ನೋಡೋಕೆ ಹೋದರೆ 1-2 ಸರಿ ಕ್ಯಾಪ್ಟನ್ ಆಗಿದ್ದಾನೆ. ಅಲ್ಲೂ ಕೂಡ ತಪ್ಪುಗಳು ಕ್ಲಿಯರಾಗಿ ಆಗಿದೆ. ಓಕೆ, ಅದರಲ್ಲೂ ಮುಖ್ಯವಾಗಿ ಈ ಒಂದು ವಾರದಲ್ಲಿ ಈ ತಪ್ಪುಗಳು ಆಗಬಾರ್ದಾಗಿತ್ತು. ಯಾಕಂದರೆ ಫಿನಾಲೆ ವಾರಕ್ಕೆ ಹೋಗುವಂಥ ಒಂದು ವಾರ ಇರೋದ್ರಿಂದ. ಅದ್ರ ಜೊತೆಗೆ ಅಲ್ಲಿ ಏನಾಗಿದೆ ಅಂತಂದರೆ ಇವಾಗ ಮಿಡ್ ವೀಕ್ ಎಲಿಮಿನೇಷನಿಂದ ಒಬ್ಬರನ್ನ ಬಚಾವ್ ಮಾಡೋವಂಥದ್ದು ಕೂಡ ನಡೆಯುತ್ತೆ. ಅಂಥ ಒಂದು ಕ್ರಿಟಿಕಲ್ ವಾರದಲ್ಲಿ ಅವ್ನು ಸ್ವಲ್ಪ ಇನ್ನೂ ಒಳ್ಳೆ ರೀತಿಯಲ್ಲಿ ಉಸ್ತುವಾರಿ ಮಾಡ್ಬೋದಾಗಿತ್ತು. ಒಂದು ತ್ರಿವಿಕ್ರಮ್ದು ತಪ್ಪಾಯಿತು, ಅದನ್ನು ಬಿಗ್ ಬಾಸ್ ಅವರೇ ರೀಮ್ಯಾಚ್ ಮಾಡಿಸಿದ್ರು. ನಾರ್ಮಲಿ ಆ ರೀತಿಯಲ್ಲಿ ರೀಮ್ಯಾಚ್ ಮಾಡಿಸಲ್ಲ ಬಿಗ್ ಬಾಸ್ ಕಡೆಯಿಂದ, ಬಟ್ ಅಲ್ಲಿ ಮಾಡಿಸಿದ್ರು. ಕಾರಣ ಅದೇ ಒಂದು ಕ್ರಿಟಿಕಲ್ ಟಾಸ್ಕ್ಗಳಿದೆ ಇರೋ ಕಾರಣಕ್ಕೋಸ್ಕರ ಅದಕ್ಕೆ ಮಾಡಿಸಿದ್ರು. ಅದಾದಮೇಲೆ ಅದೇ ನಮ್ಮ ಧನರಾಜ್ ಅವ್ರು ಮಾಡಿದಂಥ ಒಂದು ಎಡವಟ್ಟು, ಅದನ್ನು ಕೂಡ ಅಟ್ಲೀಸ್ಟ್ ನೋಡ್ಕೋಬೋದಿತ್ತು, ಇನ್ನೂ ಸ್ವಲ್ಪ ಆ ಕಡೆ ಈ ಕಡೆ ತಿರುಗಾಡಿ ಅಂತ ನನಗನ್ಸುತ್ತೆ. ಅದನ್ನು ಕೂಡ ಅವರು ಮಾಡಲಿಲ್ಲ. ಅದು 1-2 ತಪ್ಪಾಗಿದೆ. ಅದ್ರ ಜೊತೆಗೆ ನಾಮಿನೇಷನ್ ಪ್ರಕ್ರಿಯೆ ಅದೇನಿದೆ ಅದು ನಡೆಸ್ತಾರೆ. ಆ್ಯಂಡ್ 2 ಎಲಿಮಿನೇಷನ್ ಇರುತ್ತೆ. ಅದು ಸಂಡೇನೇ 2 ಎಲಿಮಿನೇಷನ್ ಆಗ್ಬೋದು ಅಂತ ಅನ್ಕೊತೀನಿ, ಅಥವಾ ಇವತ್ತೇನಾದರೂ ಆಗುತ್ತಾ ಗೊತ್ತಿಲ್ಲ ನನಗೆ. ಯಾಕಂದ್ರೆ ಸ್ಯಾಟರ್ಡೇ ಒಂದು, ಸಂಡೇ ಒಂದು ಕೂಡ ಮಾಡ್ಬೋದು. ಇದ್ರ ಜೊತೆಗೆ ನಿನ್ನೆ ಒಂದು ಎಪಿಸೋಡ್ ಬಗ್ಗೆ ಒಂದು ಕ್ವಿಕ್ಕಾಗಿ ಮಾಡೋದಾದರೆ, ಅಲ್ಲಿ ನಿಮ್ಗೆ ಗೊತ್ತಿರೋಂಗೆ ನಿನ್ನೆ ಒಂದು ಎಪಿಸೋಡಲ್ಲೂ ಕೂಡ ಅದೇ ಒಂದು ನಾಮಿನೇಷನ್ ಪ್ರಕ್ರಿಯೆನೇ ನಡೀತು. ಭವ್ಯ ಆ್ಯಂಡ್ ಧನರಾಜ್ ಅವರು ನಾಮಿನೇಷನ್ ಪ್ರಕ್ರಿಯೆ ನಡೆಸ್ತಾರೆ ಅಲ್ಲಿ. ಇದ್ರ ಜೊತೆಗೆ ಅಲ್ಲಿ ಟೋಟಲ್ ನಾಮಿನೇಟ್ ಆಗಿರೋವಂಥವ್ರಲ್ಲಿ ಗೌತಮಿ, ಮಂಜು, ಧನರಾಜ್, ಭವ್ಯ, ರಜತ್ ಆ್ಯಂಡ್ ಮೋಕ್ಷಿತಾ, ಇಷ್ಟು ಜನ ಒಂದು ನಾಮಿನೇಟ್ ಆಗ್ತಾರೆ. ತ್ರಿವಿಕ್ರಮ್ ಅವರು ನಾಮಿನೇಟ್ ಆಗೋದಿಲ್ಲ. ಬಿಕಾಸ್ ಆಫ್ ಅವ್ರಿಗೆ ಬಂದಿರುವಂಥದ್ದು ಒಂದೇ ಒಂದು ಓಟು. ಅದಕ್ಕೆ ಅವ್ರನ್ನ ನಾಮಿನೇಷನಲ್ಲಿ ತೊಗೊಳ್ಳಲ್ಲ ಬಿಗ್ ಬಾಸ್ ಅವರು. ಅದು ಮಾಡಿದಂಥದ್ದು ಮೇ ಬಿ ಭವ್ಯ ಅಂತ ಅನಿಸುತ್ತೆ. ಸಖತ್ ಸೇಫ್ ಅಂತಲೇ ಹೇಳ್ಬೋದು. ಯಾಕಂದರೆ ಯಾರೂ ಅವ್ರಿಗೆ ಟಾರ್ಗೆಟೇ ಮಾಡಲಿಲ್ಲ ನಾಮಿನೇಷನಲ್ಲಿ ತ್ರಿವಿಕ್ರಮ್ಗೆ. ಅದು ಒಂದು ಅವ್ರಿಗೆ ಒಳ್ಳೆಯದಾಯಿತು. ಅವ್ರು ನೇರವಾಗಿ ಫಿನಾಲೆ ವಾರಕ್ಕೆ ಎಂಟ್ರಿ ಕೊಡ್ತಾರೆ ತ್ರಿವಿಕ್ರಮ್ ಅವರು. ಇದ್ರ ಜೊತೆಗೆ ಅಲ್ಲಿ ಕ್ಯಾಪ್ಟನ್ ಹನುಮಂತ ಅವರಿಗೆ ಒಂದು ಅಧಿಕಾರ ಕೊಡ್ತಾರೆ, ಅಲ್ಟಿಮೇಟ್ ಕ್ಯಾಪ್ಟನ್ ಹನುಮಂತ ಅವರಿಗೆ. ಈ ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ, ಈ ಒಂದು 6 ಜನರಲ್ಲಿ ಒಬ್ಬರನ್ನ ನೀವು ಸೇವ್ ಮಾಡಬೇಕು. 100 ಡೇಸ್ 100 ದಿನಗಳ ಒಂದು ಆಟನ ಲೆಕ್ಕದಲ್ಲಿ ತೊಗೊಂಡು ಅಂತ ಹೇಳ್ತಾರೆ. ಅವಾಗ ಅವನು ಚೂಸ್ ಮಾಡಿದಂಥದ್ದು ಮೋಕ್ಷಿತಾ ಅವರನ್ನು. ಖಂಡಿತವಲ್ಲ ಅಲ್ಲಿರೋವಂಥವ್ರಿಗೆ ಸ್ವಲ್ಪ ಜನಕ್ಕೆ ಶಾಕ್ ಆಗಿರುತ್ತೆ. ಆ್ಯಂಡ್ ನನಗೂ ಕೂಡ ಒಂದು ಸ್ವಲ್ಪ ಶಾಕ್ ಆಯಿತು. ಯಾಕಂತಂದರೆ ಅವ್ನು ಕೊಟ್ಟಂಥ ರೀಸನ್ಗಳು, ಅಂದರೆ ಅವ್ರು ಆಡ್ತಿರೋಂಥ ಆಟ, ಈ ಮನೇಲಿ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಹಾಡ್ತಾರೆ ಅನ್ನೋವಂಥದ್ದು. ಆಮೇಲೆ ಏನೇ ಮಾತಾಡಬೇಕು ಅಂದ್ರೂ ಕರೆಕ್ಟಾಗಿ ಮಾತಾಡ್ತಾರೆ, ಅಂದರೆ ಕಲ್ಮಶ ಇಲ್ದಂಗೆ ಮಾತಾಡ್ತಾರೆ. ಏನೇ ತಪ್ಪುಗಳಾದರೂ ಕೂಡ ಅದನ್ನು ಒಪ್ಕೊಂಡು ಮುಂದೆ ಹೋಗ್ತಾರೆ ಅನ್ನೋವಂಥ ರೀಸನ್ಗಳು ಅಲ್ಲಿ ಕೊಟ್ಟಂಥದ್ದು.
ಸೊ ನನಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನ್ನಿಸ್ಲಿಲ್ಲ. ಆಟ ಅಂತ ಬಂದಾಗ ಕೂಡ ಅಷ್ಟೇ, ವ್ಯಕ್ತಿತ್ವ ಅಂತ ಬಂದಾಗ ಕೂಡ ಅಷ್ಟೇ, ಸೊ ಮನೇಲಿ ಇನ್ವಾಲ್ವ್ಮೆಂಟು ಅಥವಾ ಅವ್ರೇನು ಎಂಟರ್ಟೈನ್ಮೆಂಟ್ ಅಂತ ಹೇಳ್ತಾರೆ ಅದರಲ್ಲೂ ಕೂಡ ಅಷ್ಟೇ. ಸೊ ಅಂಥ ಒಂದು ಒಳ್ಳೆ ಪರ್ಫಾರ್ಮರ್ ಅಂತ ನನಗೇನು ಅನಿಸಿಲ್ಲ. ಬಟ್ ವಾಯ್ಸ್ ಅಂತೂ 1-2 ವೀಕ್ ಆದಮೇಲೆ ರೈಸ್ ಮಾಡಿದ್ದಾರೆ. ಓಕೆ, ಒಂದು ಆ ತ್ರಿವಿಕ್ರಮ್ ಅವರ ಒಂದು ವಿರುದ್ಧ ಸೊ ಕೆಲವೊಂದು ಮಾತುಗಳೇನು ಹೇಳಿದ್ರು, ಸೊ ಆ ಒಂದು ಎಲಿಮಿನೇಷನ್ ಒಂದು ಬಾಟಮ್ ಲೈನ್ಗೆ ಹೋಗಿ ಬಂದಾದಮೇಲೆ, ಆ ಕಾರ್ಯದಿಂದ ಇಳಿದಾದ್ಮೇಲೆ ಅನಾವಶ್ಯಕವಾಗಿ ತ್ರಿವಿಕ್ರಮ್ ಅವ್ರ ಮೇಲೆ ರೈಸ್ ಆದರು. ಕಾರಣ ಅಲ್ಲಿ ಮಂಜು ಕೆಲವೊಂದು ಹೇಳಿಕೆಗಳು ಅವರಿಗೆ ತಲೆಗೆ ತುಂಬಿದ್ದಾದಮೇಲೆ ಸೊ ಆ ಒಂದು ಮಟ್ಟಿಗೆ ರೈಸ್ ಆದರು ಅಂತ ಅನಿಸುತ್ತೆ. ಬಟ್ ಅಲ್ಲಿ ಅವರು ಏನು ಬಂತು ಮಾತುಗಳು, ಸೊ ಅದರಲ್ಲಿ ಎಷ್ಟೋ ಒಂದು ಮಾತುಗಳಂಥ ಕೆಲವೊಂದು ಹೇಳಿಕೆಗಳು ಅದು ತ್ರಿವಿಕ್ರಮ್ ಅಷ್ಟೊಂದು ಇದರಿಂದ ಹೇಳಿರಲಿಲ್ಲ. ಸೊ ಅದಾದಮೇಲೆ ಅದು ಮೋಕ್ಷಿತಾಗೂ ಕೂಡ ಅರ್ಥ ಆಯಿತು. ಸೊ ಅದರಲ್ಲೇ ಕ್ಲೀನಾಗಿ ಗೊತ್ತಾಗ್ತಾ ಇತ್ತು ಮೋಕ್ಷಿತವರು ಚೆನ್ನಾಗಿ ಇನ್ಫ್ಲುಯೆನ್ಸ್ ಆಗ್ತಾರೆ ಅಂತ. ಸೊ ಅದಾದಮೇಲೆ ಅಲ್ಲಿಂದ ಹೊರಗಡೆ ಬಂದು ಮಂಜು ಗೌತಮಿ ಬಗ್ಗೆ ಇಲ್ಲದೆ ಕೆಲವೊಂದು ಮಾತುಗಳೆಲ್ಲನೂ ಹೊರಗಡೆ ಹೇಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಆಮೇಲೆ ಅವ್ರ ಮುಂದೆ ಹಾಗೆ ಮಾಡ್ತಾರೆ, ಅವ್ರ ಬುದ್ಧಿನೇ ಆ ಥರ. ಸೊ ಈ ರೀತಿಯ ಕೆಲವೊಂದು ಫೇಕ್ ಅಲಿಗೇಷನ್ಸ್ಗಳೆಲ್ಲ ಕೂಡ ಅವ್ರ ಮೇಲೆ ಹಾಕಿದ್ರು. ಜೊತೆಗೆ ಅಲ್ಲಿ ಬಂದಂಥ ಶಿಶಿರ್ ಆ್ಯಂಡ್ ಐಶ್ವರ್ಯ ಜೊತೆಗೆ ಸೇರಿಕೊಂಡ್ರು. ಅವರಿಂದ ಸಿಕ್ಕಾಪಟ್ಟೆ ಇನ್ಫ್ಲುಯೆನ್ಸ್ ಆದರು. ಬಂದಾಗ ನಾಮಿನೇಷನ್ ಬಂದಾಗ ಕೂಡ ಮೋಕ್ಷಿತ್ ಅವ್ರು ಎಲ್ಲೂ ಕೂಡ ಕ್ವಶನ್ ಮಾಡಲಿಲ್ಲ. ಸೊ ಆಮೇಲೆ ಟಾಸ್ಕ್ ಅಂತಂದರೆ ನಾನು ಸ್ವಾಭಿಮಾನದಿಂದ ಆಡ್ತೀನಿ, ನಾನು ಯಾರ ಹತ್ರ ಏನು ಕಿತ್ಕೊಳ್ಳಲ್ಲ, ಹಾಗೆ ಹೀಗೆ ಅಂತೆಲ್ಲ ಮಾತಾಡಿದ್ರು. ಬಟ್ ಇತ್ತೀಚಿನ ಒಂದು ವಾರಗಳು ತಗೊಂಡ್ರೆ ಅವರೇ ಕಿತ್ತಾಡ್ಕೊಂಡು ಎಲ್ಲನೂ ಆಡಿದ್ದಾರೆ, ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಆ್ಯಂಡ್ ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಬಂದಾಗ ಅವರು ಕೂಡ ಅದನ್ನು ಆಡಲಿಲ್ಲ ಅಲ್ಲಿ. ಸೊ ಈ ರೀತಿಯಲ್ಲಿ ಕೆಲವೊಂದು ವಿಚಾರಗಳು ಬಂತು. ಸೊ ಅವ್ರದ್ದು ಏನು ಆಟ ಅಂತ. ಆ್ಯಂಡ್ ನನ್ನ ಪ್ರಕಾರ ಏನಂತಂದರೆ ಅವರು ಒಂದು ವೇಳೆ ಹನುಮಂತು ಸೇವ್ ಮಾಡಿಲ್ಲ ಅಂದ್ರೂ ಕೂಡ ಮೇ ಬಿ ಸೇವ್ ಆಗ್ತಿದ್ರೇನೋ. ಬಿಕಾಸ್ ಅವ್ರಿಗೆ ಆಲ್ರೆಡಿ ಹೊರಗಡೆ ನೋಡ್ತಾ ಇದ್ದರೆ ಅದು ಏನು ಫೇಕೋ ಏನಂದರೆ ಹಾನೆಸ್ಟೋ ಗೊತ್ತಿಲ್ಲ, ಸೊ ರಿಯಲ್ಲೋ ಗೊತ್ತಿಲ್ಲ. ಬಟ್ ಸಪೋರ್ಟ್ ಅಂತೂ ಕಾಣಿಸ್ತಿದೆ ಹೊರಗಡೆ ಕಮೆಂಟ್ ಬಾಕ್ಸಲ್ಲಿ ಅಲ್ಲಿ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದಾರೆ. ಸೊ ಮೇ ಬಿ ಅವ್ರು ಹೆಂಗಿದ್ರು ಹೋಗ್ತಿದ್ರು ಅಂತ ನನಗನ್ಸುತ್ತೆ. ಸೊ ಇದು ಮಟ್ಟಿಗೆ ಇನ್ನು ಮಿಕ್ಕಿದಂಥವರೆಲ್ಲ ನಾಮಿನೇಷನ್ ಲಿಸ್ಟಲ್ಲಿದ್ದಾರೆ. ಸೊ ಅವರನ್ನು ವೋಟ್ ಮಾಡಿ ಉಳಿಸ್ಕೊಬೇಕಾಗತ್ತೆ. ಸೊ ಇದರಲ್ಲಿ ಇವಾಗ ಡೇಂಜರ್ ಝೋನಲ್ಲಿರುವಂಥವ್ರು ನನ್ನ ಪ್ರಕಾರ ಗೌತಮಿ ಒಬ್ಬರು. ಸೊ ಗೌತಮಿ ಅವರೊಬ್ಬರು ಡೇಂಜರ್ ಝೋನಲ್ಲಿದ್ದಾರೆ. ಅದ್ರ ಜೊತೆಗೆ ರಜತ್ ಆ್ಯಂಡ್ ಧನ್ರಾಜ್, ಮಂಜು ಆ್ಯಂಡ್ ಭವ್ಯ, ಈ ಒಂದು 5 ಜನರಲ್ಲಿ ಸಿಕ್ಕಾಪಟ್ಟೆ ಒಂದು ಕನ್ಫ್ಯೂಷನ್ಸ್ ಇದೆ ಯಾರು ಸೇವ್ ಆಗ್ತಾರೆ ಅನ್ನೋದು. ಒಂದಂತೂ ಗೌತಮಿ ಅವರು ಎಲಿಮಿನೇಟ್ ಆಗ್ತಾರೆ. ಸೊ ಬಟ್ ಇನ್ನು ಮಿಕ್ಕಿದಂಥವ್ರದ್ದು ಸ್ವಲ್ಪ ಕಷ್ಟ ಇದೆ ಹೇಳಲಿಕ್ಕೆ, ಯಾಕಂದರೆ ಯಾರು ಏನು ಎತ್ತ ಅಂತ ಹೇಳಲಿಕ್ಕಾಗಲ್ಲ. ಸೊ ಯಾರು ಹೋದರೂ ಕೂಡ ಒಂದು ರೀತಿಯಲ್ಲಿ ಸರ್ಪ್ರೈಸ್ ಅಂತಲೇ ಹೇಳ್ಬೋದು. ಒಂದು ವೇಳೆ ಧನ್ರಾಜ್ ಹೋದರೆ ಅವನಿಗೆ ಹೊರಗಡೆಯಿಂದ ನೋಡೋಕೆ ಹೋದರೆ ಸಪೋರ್ಟ್ ಇದೆ ಅಂತ ಅನ್ಕೊತೀನಿ. ಯಾಕಂದರೆ ಫ್ಯಾಮ್ಲಿನೇ ಆ ಒಂದು ಮಟ್ಟಿಗೆ ಇರಬೇಕಾದ್ರೆ ಖಂಡಿತವಾಗ್ಲೂ ಅವ್ರು ಏನಾದರೂ ಒಂದು ವೋಟಿಂಗ್ ಇದರಲ್ಲಿ ಪ್ರಮೋಷನ್ನು ಆ ಥರ ಏನಾದರೂ ಮಾಡೇ ಮಾಡ್ತಾರೆ. ಸೊ ಅವರು ಮೇ ಬಿ ಸೇವ್ ಆಗ್ಬೋದು. ಆ್ಯಂಡ್ ಮಂಜು ಖಂಡಿತವಾಗ್ಲೂ ಆಟ ಅಂತೂ ಡೌನ್ ಆಗಿದೆ. ಬಟ್ ಅವ್ನು ಕಾಂಟ್ರಿಬ್ಯೂಷನ್ನೇ ಇಲ್ಲ ಅಂತ ಹೇಳಲಿಕ್ಕೆ ಚಾನ್ಸ್ ಇಲ್ಲ. ಕಾಂಟ್ರಿಬ್ಯೂಷನ್ ಇದೆ, ಬಟ್ ಅವ್ನು ಏನು ಸೆಟ್ ಮಾಡಿದ್ದ ಫಸ್ಟ್ 2 ವೀಕ್ಸಲ್ಲಿ, ಸೊ ಅದು ಎಲ್ಲೋ ಕಡಿಮೆ ಆಗ್ತಾ ಹೋಯಿತು. ಸೊ ಅದು ಎಲ್ಲೋ ಕಡಿಮೆ ಆಗಿರೋದ್ರಿಂದ ಆಮೇಲೆ ಮನೆಯವರು ಅನವಶ್ಯಕವಾಗಿ ಅವರಿಬ್ಬರನ್ನೇ ಟಾರ್ಗೆಟ್ ಮಾಡಿದ್ರು, ಗೌತಮಿ ಆ್ಯಂಡ್ ಮಂಜು ಅವ್ರನ್ನ. ಸೊ ಮಿಕ್ಕಿದಂಥವ್ರಿಗೆ ಅಲ್ಲಿ ಅವಕಾಶನೇ ಸಿಗಲಿಲ್ಲ. ಸೊ ನೀವು ಒಂದು 2 ವಾರದಿಂದ ತೊಗೊಂಡ್ರು ಕೂಡ ಮಂಜು ಆ್ಯಂಡ್ ಗೌತಮಿ ಮೇಲೆ ಒಂದು ಟಾರ್ಗೆಟ್ ನಡೀತಾ ಇತ್ತು ಅದು. ಸೊ ಫಸ್ಟು ಚೈತ್ರ ಇದ್ದರು, ಚೈತ್ರ ಆದಮೇಲೆ ಈ ಒಂದು ಜೋಡಿನೇ ಕಾಣಿಸಿದೆ ಬಿಟ್ಟರೆ ಸೊ ಬೇರೆ ಯಾರ ಮೇಲೂ ಅಷ್ಟೊಂದು ಅವರು ಟಾರ್ಗೆಟ್ ಮಾಡಲಿಲ್ಲ. ಹಂಗೆ ನೋಡೋಕೋದ್ರೆ ಮೋಕ್ಷಿತ ಕೂಡ ಮನೆ ಒಳಗಡೆ ಅಂಥ ಅದ್ಭುತ ಏನು ಮಾಡಿಲ್ಲ. ಓಕೆ, ಅಟ್ಲೀಸ್ಟ್ ಇವರು ಎಲ್ಲಾದರೂ ನೆಗೆಟಿವ್ ಪಾಸಿಟಿವ್ ಅದರಲ್ಲಿ ಬಂದಿದ್ದಾರೆ. ಮೋಕ್ಷಿತ ಇದರಲ್ಲೂ ಕೂಡ ಬಂದಿಲ್ಲ. ಒಂದು ಕಾಂಪಿಟೇಷನ್ ಅಂತ ಬಂದಾಗ ಕೂಡ ತೊಗೊಳ್ಬೇಕು ಅಂದಾಗ ಯಾರೋ ಅವ್ರ ಹೆಸರು ತಗೊಂಡಿಲ್ಲ. ಸೊ ಯಾವುದೇ ವಿಚಾರದಲ್ಲೂ ಕೂಡ ಅವ್ರ ಹೆಸರು ಇರ್ತಿರಲಿಲ್ಲ ಅಲ್ಲಿ. ಸೊ TRP ಬಂದಾಗ ಅಂದಾಗ ಕೂಡ ಅವ್ರ ಹೆಸರು ಇರ್ತಿರಲಿಲ್ಲ ಅಲ್ಲಿ. ಬಟ್ ಇವ್ರದ್ದು ಇರ್ತಿತ್ತು ಅಟ್ಲೀಸ್ಟು. ಸೊ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಕೂಡ ಮಾಡಿದ್ದಾರೆ, ಗೊತ್ತಿಲ್ಲ. ಸೊ ಅದು ಹೆಂಗೆ ಪೋರ್ಟ್ರೇ ಮಾಡ್ತಾರೆ ಆ್ಯಂಡ್ ಇವರು ಯಾವ ರೀತಿಯಲ್ಲಿ ಅದಕ್ಕೆ ರೀಸನ್ಗಳನ್ನ ಕೊಡ್ತಾರೆ, ಕೌಂಟರ್ ಅನ್ನೋ ರೀತಿಯಲ್ಲಿ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಸೊ ನೋಡೋಣ. ಒಂದೊಂದು ಗೌತಮಿ ಫಿಕ್ಸು. ಸೊ ಇನ್ನೊಂದು ನಿಜವಾಗ್ಲೂ ಅದು ನನ್ನ ಹೆಸರು ತೊಗೊಳ್ಳೋಕ್ಕೆ ಒಂದು ರೀತಿಯಲ್ಲಿ ಆಗ್ತಾಯಿಲ್ಲ. ಸೊ ಯಾರ್ದೋ ಒಂದು ಸುಮ್ಮನೆ ತೊಗೊಬೇಕು ಅಂತಂದರೆ ಸೊ ತೊಗೋಬೋದು ಬಿಟ್ಟರೆ, ಬಟ್ ಸುಮ್ಮನೆ ತೊಗೋಬೇಕು ಅಂದರೂ ನಂಗೆ ಆಗ್ತಾಯಿಲ್ಲ. ಸೊ ಆ ಒಂದು ಮಟ್ಟಿಗೆ ಒಂದು ಕಾಂಪಿಟೇಷನ್ ಇದೆ. ಸೊ ಆ ಒಂದು ಟಾಪ್ 6ಗೆ. ಸೊ ನೋಡೋಣ ಏನೇನಾಗುತ್ತೆ ಅಂತ. ಓಕೆ, ಸೊ ನನಗೆ ಅನಿಸಿರೋದು ನೋಡೋದಿಲ್ಲ ಹಂಚ್ಕೊಂಡಿದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ನೋಡೋದ್ರಲ್ಲಿ ಸಿಗೋವರೆಗೂ ಬಾಯ್.